ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಗಿಲ್ಲಿಯ ಕ್ರೇಜ್ ಯಾವ ಲೆವೆಲ್ಗಿದೆ, ಗಿಲ್ಲಿಯ ಹವಾ ಯಾವ ಲೆವೆಲ್ಗಿದೆ ಅಂದರೆ ಇವತ್ತು ನಡೆದಂಥ ಒಂದು ಘಟನೆಯ ಸಾಕ್ಷಿ. 50 ಲಕ್ಷದ ಬರೋಬ್ಬರಿ 50 ಲಕ್ಷದ ಚಿನ್ನದ ಚೈನನ್ನು ಗಿಫ್ಟ್ ನೀಡಿದ ಸಾಯಿ ಗೋಲ್ಡ್ ಪ್ಯಾಲೇಸ್. ಯಾರಿಗೆ? ಗಿಲ್ಲಿಯವರಿಗೆ. ಏನಿದು ಮಹಾ ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ನಾನು ಕೆಲವೊಂದು ಅಂದರೆ ಬಿಗ್ ಬಾಸ್ನ ಸ್ಟಾರ್ಟಿಂಗಿಂದ ವಿಡಿಯೋ ಮಾಡ್ತಾ ಇರಲಿಲ್ಲ. ಆದರೆ ಯಾವಾಗ ಅಶ್ವಿನಿ ಎಂಟ್ರಿ ಆಯಿತು, ಯಾವಾಗ ಕರವೇ ಎಂಟ್ರಿ ಆದ ನಂತರ ನಾನು ಕೂಡ ರಚಿಸಿದ್ದು ಗಿಲ್ಲಿಯ ಪರವಾಗಿ ಕೆಲವೊಂದು ವಿಡಿಯೋವನ್ನು ಮಾಡಿದ್ದೆ ಮತ್ತು ಕೆಲವೊಂದು ವಾಸ್ತವದ ಸ್ಥಿತಿಯನ್ನು ತಿಳಿಸುವಂಥ ಪ್ರಯತ್ನ ಕೂಡ ಮಾಡಿದ್ದೆ. ಅದರ ಬೆನ್ನಲ್ಲೇ ಗಿಲ್ಲಿ ಹವಾ ಯಾವ ಲೆವೆಲ್ಗಿದೆ ಅಂದರೆ ಒಬ್ಬ ರಾಜಕಾರಣಿಯನ್ನು ಮೀರಿಸುವಂಥ ಹವಾ ಇದೆ, ಒಬ್ಬ ಈ ಜನರೇಷನ್ ಹವಾ ಪನ್ನಿ ಮೀರಿಸುವಂಥ ಗಿಲ್ಲಿ ಹವಾ ಈಗ ನಾವು ಕಂಡು ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಗಿಲ್ಲಿ ಅಂದ ಕೂಡಲೇ ಅದು ದರ್ಶನ್, ಯಶ್, ಸುದೀಪ್, ಶಿವಣ್ಣ, ಉಪೇಂದ್ರ ಅಥವಾ ಬೇರೆ ಬೇರೆ ಫೀಮೇಲ್ ಸ್ಟಾರ್ಗಳು ಆ ಎಲ್ಲವನ್ನು ಮೀರಿಸ್ಬಿಟ್ರೆ ಅನ್ನುವಂಥ ಅನುಮಾನ ಕೂಡ ಕಾಡ್ತಾ ಇದೆ. ಜೊತೆಗೆ ಬಿಗ್ಗೆಸ್ಟ್ ಬ್ರ್ಯಾಂಡ್ ಅಂಬಾಸಿಡರ್ ಆಗುವಂಥ ಎಲ್ಲ ಲಕ್ಷಣ ಕೂಡ ಕಂಡು ಬರ್ತಾ ಇದೆ. ಇದಕ್ಕೆ ಪ್ರತಿರೂಪ ಎಂಬಂತೆ ನಾನು ಕೂಡ ನಿನ್ನೆ ಚಿನ್ನದ ವಿಷಯ ಬಗ್ಗೆ ಸವಿಸ್ತಾರವಾಗಿ ಒಂದು ವಿಡಿಯೋ ಕೂಡ ಮಾಡಿದೆ. ಚಿನ್ನದ ಬೆಲೆ ಎಷ್ಟಿದೆ, 10 ಗ್ರಾಮ್ ಚಿನ್ನದ ಚೈನನ್ನು ಕೊಡಬೇಕಂದ್ರೆ ಎಷ್ಟಾಗುತ್ತೆ ಅನ್ನುವಂಥ ಒಂದು ಲೆಕ್ಕ ಕೂಡ ನಿಮ್ಮ ಮುಂದೆ ಸವಿಸ್ತಾರವಾಗಿ ಇಟ್ಟಿದ್ದೆ. ಮತ್ತು ನಿನ್ನೆ ಒಂದು ವಿಡಿಯೋ ಕೂಡ ಮಾಡಿದ್ದೆ, ಗಿಲ್ಲಿ ಮತ್ತು ಅಶ್ವಿನಿ ಮುಖಾಮುಖಿ ಆಗ್ತಾರೆ ಅನ್ನುವಂಥ ವಿಡಿಯೋ ಕೂಡ ಮಾಡಿದ್ದೆ. ಆದರೆ ಆ ವಿಡಿಯೋ ಮಾಡಿದ್ದೆ, ಆದರೆ ಇವತ್ತು ಅಶ್ವಿನಿಯವರು ಆ ಒಂದು ಸ್ಥಳಕ್ಕೆ ಬಂದಿದ್ದರೆ ಅನ್ನೋದು ಕೂಡ ಅನುಮಾನ. ಮತ್ತು ಆ ವಿಷಯ ಸ್ವಲ್ಪ ತಡವಾಗಿ ತಿಳಿದು ಬರಬೇಕಾಗಿದೆ. ನನಗೆ ಅಷ್ಟು ಸ್ಪಷ್ಟ ಮಾಹಿತಿ ಇಲ್ಲ, ಆದರೂ ಹೇಳ್ತೇನೆ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಒಂದು ಶಾಖೆ ರಘುವನಹಳ್ಳಿಯ ಅಂದರೆ ಕನಕಪುರ ರಸ್ತೆಯ ರಘುವನಹಳ್ಳಿಯಲ್ಲಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಪಾಲಕರಾದಂಥ ಟಿ.ಎಸ್. ಸರ್ವಣ ಅವರು ಇವತ್ತು ಉದ್ಘಾಟನೆಯನ್ನು ಶಾಖೆ ಆರಂಭವನ್ನು ಇಟ್ಕೊಂಡಿದ್ರು. ಅದರಲ್ಲಿ ಮುಖ್ಯ ಅತಿಥಿಯಾಗಿ ಆಹ್ವಾನವನ್ನು ಪಡ್ಕೊಂಡಂಥವ್ರು ಬಿಗ್ ಬಾಸ್ 12ರ ಖ್ಯಾತಿಯ, ಅದರಲ್ಲೂ ಬಿಗ್ ಬಾಸ್ ಸೀಸನ್ನ ಒಂದು ಉತ್ತುಂಗ ಅಂತ ಹೇಳ್ಬೋದು. ಆ ಬಿಗ್ ಬಾಸ್ ಸೀಸನನ್ನು ಇಡೀ ನಮ್ಮ ಕರ್ನಾಟಕದ ಮೂಲೆ ಮೂಲೆಗೆ ಪ್ರಸಾರ ಮಾಡಿದಂಥ ಪಸರಿಸಿದಂಥ ಖ್ಯಾತಿ ಇದ್ದರೆ ಅದು ಗಿಲ್ಲಿ ನಟನಿಗೆ ಸಲ್ಲತ್ತೆ. ಅಂಥ ಒಂದು ವ್ಯಕ್ತಿಯನ್ನು ಸರ್ವಣ ಅಂದ್ಕೂಳೆ ಮಾರ್ಕೆಟಿಂಗಲ್ಲಿ ಎತ್ತಿದ ಕೈಯವರು, ಯಾವಾಗ ಯಾರನ್ನು ಬಳಸ್ಕೊಳ್ಬೇಕು ಅನ್ನುವಂಥ ಒಂದು ಅತ್ಯುತ್ತಮವಾದಂಥ ಒಂದು ಬುದ್ಧಿವಂತಿಕೆ ಟಿ.ಎಸ್. ಸರ್ವಣ ಅವರಿಗಿದೆ. ಅದರಲ್ಲೂ ಈ ಗೋಲ್ಡ್ ಅಂತ ಬಂದಾಗ ಇದೀಗ ಗೋಲ್ಡ್ ಅನ್ನೋದು ಭಾರಿ 10 ಗ್ರಾಮ್ ಚಿನ್ನದ ಬೆಲೆ ಅಂದರೆ ನೀವು ಒಂದು ಆಭರಣದ ಬೆಲೆ 1,70,000 ಚಿಲ್ಲರೆ ಆಗಿದೆ. ಅಂಥದ್ರಲ್ಲಿ ಇದೀಗ ಎಲ್ಲರೂ ಕೂಡ ಗೋಲ್ಡ್ ಖರೀದಿ ಮಾಡಬೇಕೆನ್ನುವಂಥ ಹಠಕ್ಕೆ ಬಿದ್ದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ತನ್ನ ಚಿನ್ನದ ಅಂಗಡಿಯನ್ನು ಹೇಗೆ ವಿಸ್ತಾರ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ವಿಚಾರ ಮಾಡಿದಾಗ ಅವರಿಗೆ ಮೊದಲ ಕಂಡಿದ್ದು ಗಿಲ್ಲಿ ನಟ. ಯಾಕಂದರೆ ಗಿಲ್ಲಿ ನಟ ಬರ್ತೆ ಅಂದ ಕೂಡಲೇ ನೀವು ಆ ವಿಡಿಯೋನ ನೋಡ್ತಾ ಇರ್ಬೋದು. ಗಿಲ್ಲಿ ನಟ ಬರ್ತಾರೆ ಎನ್ನುವುದ ವಿಷಯವನ್ನು ತಿಳ್ಕೊಂಡಂಥ ಅಭಿಮಾನಿಗಳು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಆ ಹೊಸ ಶಾಖೆ ಎದುರು ಸಾವಿರಾರು ಜನ ನೆರೆದ್ಬಿಟ್ಟಿದ್ರು. ಹಾಗಾಗಿ ಗಿಲ್ಲಿ ನಟನಿಗೆ ಈಗಾಗಲೇ ಸರ್ವಣ ಕೂಡ ಒಂದು ಗಿಫ್ಟನ್ನು ಕೂಡ ಅವರು ಅನೌನ್ಸ್ ಮಾಡಿದರು. ಗಿಲ್ಲಿ ನಟ ಬಿಗ್ ಬಾಸ್ ವಿನ್ ಆದರೆ ಅವರಿಗೆ ನಾನು 20 ಲಕ್ಷವನ್ನು ಕೊಡ್ತೇನೆ ಅನ್ನುವಂಥ ಒಂದು ಬಹುಮಾನ ಕೂಡ ಅನೌನ್ಸ್ ಮಾಡಿದ್ರು. ಅದು ಕಲರ್ಸ್ ತಂಡ ಒಪ್ಪದ ಕಾರಣಕ್ಕೆ ಅದು ರನ್ನರ್ ಆದಂಥ ರಕ್ಷಿತ ಶೆಟ್ಟಿಯವರಿಗೆ 20 ಲಕ್ಷ ಹೋಗಿತ್ತು. ಆದರೂ ಕೂಡ ಸರ್ವಣ್ಣ ಅವರು ಹಠ ಬಿದ್ದಿರಲಿಲ್ಲ. ಯಾವುದೇ ಕಾರಣಕ್ಕೂ ನಾನು ಹಣವನ್ನು ಕೊಡ್ತೇನೆ, ಅದಕ್ಕಿಂತ ಜಾಸ್ತಿ ಕೊಟ್ಬಿಡ್ತೇನೆ. ಯಾಕಂದರೆ ಕ್ರೇಜ್ ಆಗಿದೆ. ಗಿಲ್ಲಿಯ ಕ್ರೇಜ್ ಹೇಗಿದೆ ಅಂದರೆ ಅದು ಯಾರು ಕೂಡ ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ಅಥವಾ ಆ ರೀಚಿಗೆ ಯಾರೂ ಇನ್ನು ಮುಂದೆ ಹೋಗ್ಲಿಕ್ಕಿಲ್ಲ ಅನ್ನುವಂಥ ಒಂದು ಕ್ರೇಜನ್ನು ಹುಟ್ಟುಹಾಕಿತ್ತು. ಹಾಗಾಗಿ ಇವತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಒಂದು ಹೊಸ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಗಿಲ್ಲಿ ನಟ ಬಂದಿದ್ದರು, ಕಾವ್ಯ ಬಂದಿದ್ದರು, ಜೊತೆಗೆ ಅವಧೂತ ವಿನಯ್ ಗುರುಜಿ ಕೂಡ ಬಂದಿದ್ದರು. ಅವರ ಸಮ್ಮುಖದಲ್ಲಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮಾಲೀಕರಾದಂಥ ಟಿ.ಎಸ್. ಸರ್ವಣ ಅವರು ಎರಡು ದೊಡ್ಡದಂಥ ಹಗ್ಗ ಅಂತಾರಲ್ಲ, ಅದು ನೋಡಲಿಕ್ಕೆ ಖುಷಿ ಆಗುತ್ತೆ. ಹಗ್ಗದ ಥರದ ಒಂದು ದೊಡ್ಡ ಚೈನನ್ನು ಕುತ್ತಿಗೆ ಹಾಕಿದ್ರು. ಅದರ ಸ್ಪಷ್ಟ ಮಾಹಿತಿ ಈಗ ತಿಳಿದು ಬರಬೇಕಾಗಿದೆ. ಅದು ಅವರಿಗೆ ಕೊಟ್ಟಿದ್ದ, ನನಗೆ ಅಷ್ಟು ಸ್ಪಷ್ಟ ಮಾಹಿತಿ ಇಲ್ಲ. ಆದರೆ ಒಂದು ಲೆಕ್ಕದ ಪ್ರಕಾರ ಅವರು 2 ಚೈನನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಂದು ವಾಚು ಕೂಡ ಗೋಲ್ಡ್ ಥರದ ಒಂದು ವಾಚ್ ಕೂಡ ಕೈಯಲ್ಲಿದೆ. ಆ 3 ಗಿಫ್ಟ್ ಕೊಟ್ಟಿದ್ದಾರೆ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಆದರೆ ನನಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಹೌದು, 2 ಚೈನನ್ನು ಕೂಡ ಅವರು ಸ್ವ ಇಚ್ಛೆಯಿಂದ ಗಿಲ್ಲಿ ನಟನಿಗೆ ಗಿಫ್ಟ್ ಆಗಿ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಅದರ ಬೆಲೆ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. 10 ಗ್ರಾಮ್ ಚಿನ್ನದ ಆಭರಣದ ಬೆಲೆ 1,70,000 ಇದೆ. ಅವರು ಕೊಡ್ತೀನಿ ಅಂತ ಹೇಳಿದ ಮಾತು 20 ಲಕ್ಷ. 20 ಲಕ್ಷ ಅಂದರೂ ಕೂಡ ಸರಿಸುಮಾರು ನಿಮಗೆ 10 ಗ್ರಾಮ್ ಬೆಲೆ ಆಲ್ ಅರೌಂಡ್ 2 ಲಕ್ಷ ಆದರೂ ಕೂಡ ಒಂದು 100 ಗ್ರಾಮ್ ಚಿನ್ನದ ಬೆಲೆ ಒಂದು 20 ಅಥವಾ 120 ಗ್ರಾಮ್ ಆಗುತ್ತೆ. ಅವರು ಹೇಳಿದ ಪ್ರಕಾರ ಒಂದು 20 ಲಕ್ಷ ಹಣದ ಒಂದು ಚೈನನ್ನು ಕೊಡಬೇಕಂದ್ರೆ ಅದರ ಬೆಲೆ 100 ಗ್ರಾಮ್ ಅಥವಾ 120 ಗ್ರಾಮ್ ಆಗುತ್ತೆ. ಆದರೆ ಈ ಚಿನ್ನದ ಚೈನ್ನ ಒಂದು ವಿಸ್ತಾರ ಅಥವಾ ತೂಕ ಗಮನಿಸ್ತಾ ಇದ್ರೆ ಸರಿಸುಮಾರು ಒಂದು 300ರಿಂದ 400 ಗ್ರಾಮ್ ಆಗುವಷ್ಟು ಇದೆ. ಹಾಗಾಗಿ ಸರಿಸುಮಾರು 50 ಲಕ್ಷ ರೂಪಾಯಿಯಷ್ಟು ಚಿನ್ನವನ್ನು ಗಿಫ್ಟ್ ಆಗಿ ನೀಡಿದ್ರ ಎನ್ನುವುದು ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಾಗಿ ಬರೋಬ್ಬರಿ 50 ಲಕ್ಷದ ಚಿನ್ನದ ಚೈನನ್ನು ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಸಿಗ್ತಾ ಇದೆ. ಯಾಕಂದರೆ ಒಬ್ಬರ ಮೈ ಮೇಲೆ ಹಾಕಿದ ಚಿನ್ನವನ್ನು ಮತ್ತವರು ವಾಪಸ್ ಪಡಿಲಿಕ್ಕಿಲ್ಲ. ಯಾಕಂದರೆ ಶ್ರೀ ಸಾಯಿ ಗೋಲ್ಡ್ ಅಂದ್ಕೂಡಲೇ ಅವರು
ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಾರೆ. 4-5 ಶಾಖೆ ಇದೆ ಮಲ್ಲೇಶ್ವರಂ, ಹಾಗೆ ಈಗ ತುಂಬ ಕಡೆ ಅವರ ಬ್ರ್ಯಾಂಚ್ ಕೂಡ ಇದೆ. ಟಿ.ಎಸ್. ಸರ್ವಣ್ಣ ಅವರು ತುಂಬ ಕಡೆ ಹೆಲ್ಪ್ ಮಾಡ್ತಾರೆ. ಅವರು JDS ಪಕ್ಷದಿಂದ MLC ಕೂಡ ಆಗಿದ್ದಾರೆ. ಅಪ್ಪ ಕ್ಯಾಂಟೀನ್ ಅನ್ನುವಂಥ ಒಂದು ಕ್ಯಾಂಟೀನ್ ಕೂಡ ಅವರು ಬಡವರಿಗೆ ಹೆಲ್ಪ್ ಮಾಡ್ತಾರೆ. ಮತ್ತು ಅವರು ಮನೆಗೆ ಹೋದ್ರಿ ಅಥವಾ ಬೇರೆ ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅವರು ಬೆಳ್ಳಿ ತಟ್ಟೆಯನ್ನು ಗಿಫ್ಟ್ ಕೊಡ್ತಾರೆ, ಚಿನ್ನವನ್ನು ಗಿಫ್ಟ್ ಕೊಡ್ತಾರೆ. ಹೀಗಿರುವಾಗ ಒಬ್ಬ ಕರ್ನಾಟಕದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂಥ ಗಿಲ್ಲಿ ಅವರಿಗೆ 50 ಲಕ್ಷ ಕೊಟ್ಟದ್ರಲ್ಲಿ ಅವ್ರಿಗೇನು ಲಾಸ್ ಆಗಲ್ಲ. ಆದರೆ ಗಿಫ್ಟನ್ನು ಪಡ್ಕೊಂಡಂಥ ಅಥವಾ ಆ ಚಿನ್ನವನ್ನು ಮೈಮೇಲೆ ಹಾಕೊಂಡಂಥ ಗಿಲ್ಲಿ ಅವ್ರ ಮುಖನೇ ನಂಗೆ ನೋಡ್ಲಿಕ್ಕೆ ಆಗ್ತಿಲ್ಲ. ಯಾಕಂದರೆ ಒಂಥರ ಭಯ ಕಾಡ್ತಿತ್ತು ಪಾಪ ಅವರಿಗೆ. ಅವರು ಇಲ್ಲಿ ಏನಾಗ್ತಿದೆ, ನಾನು ಏನು ಮಾಡ್ತಾ ಇದ್ದೀನಿ, ನಾನೇನಾದರೂ ಒಂದೇ ಒಂದು ಮಾತಾಡಿದ್ರು ಕೂಡ ಅದು ತಪ್ಪಾಗುವಂಥ ಹಂತ ಇರುತ್ತೆ. ಹಾಗಾಗಿ ಅವರು ಗಿಲ್ಲಿ TV ಚಾನೆಲ್ಗಳು ಬಿಟ್ಟು ಎಲ್ಲೂ ಕೂಡ ಒಂದೇ ಒಂದು ಮಾತಾಡ್ತಿಲ್ಲ ಮತ್ತು ಅವ್ರ ಮುಖದಲ್ಲಿ ನಗುನೇ ಕಾಣ್ತಿಲ್ಲ. ಯಾಕಂದರೆ ಈ ಉತ್ತುಂಗವನ್ನು ನಾನು ಹೇಗೆ ಉಳಿಸ್ಕೊಳ್ಬೇಕು, ಈ ಉತ್ತುಂಗದ ಶಿಖರವನ್ನು ನಾನು ಹೇಗೆ ಅಷ್ಟಕ್ಕಾದರೂ ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಟೆನ್ಷನ್ ಅವರ ಮುಖದ ಕಾಣ್ತಿದೆ ನೋಡಿ. ಇವತ್ತು ಅವರು T.S. ಸರ್ವಣ್ಣವ್ರು ಗಿಫ್ಟ್ ಕೊಟ್ಟಾಗಲಿ, ಅಥವಾ ಬೇರೆ ಸಿದ್ದರಾಮಯ್ಯನವ್ರು ಮೀಟ್ ಮಾಡಿದಾಗಲಿ, ಅಥವಾ ಈಶ್ವರ್ ಖಂಡ್ರೆ ಅವರನ್ನು ಮೀಟ್ ಮಾಡಿದಾಗಲಿ, ಅಥವಾ ಮುಖಾಮುಖಿಯಾಗಿ ಕೂತ್ಕೊಂಡು ಡಾಕ್ಟರ್ G. ಪರಮೇಶ್ವರ್ ಎನ್ನುವಂಥ ಒಬ್ಬ ಹೋಮ್ ಮಿನಿಸ್ಟರ್ನ ಮೀಟ್ ಮಾಡಿದಾಗಲಿ ಎಲ್ಲೂ ಕೂಡ ಮುಖದಲ್ಲಿ ನಗು ಕಂಡಿರಲಿಲ್ಲ. ಯಾಕಂದರೆ ಅವ್ರಿಗೆ ಭಯ ಕಾಡ್ತಿದೆ. ನಾನು ಗೆದ್ದಿದ್ದೇನೆ, ನಾನು ಇಷ್ಟು ಜನರ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನು ಸಂಗ್ರಹ ಮಾಡಿದ್ದೇನೆ, ಆ ಅಭಿಮಾನವನ್ನು ಹೇಗೆ ಉಳಿಸ್ಕೊಳ್ಬೇಕು, ಎಲ್ಲೂ ಕೂಡ ಅವರು ಕೊಟ್ಟಂಥ ಅಭಿಮಾನಕ್ಕೆ, ಅವರು ಕೊಟ್ಟಂಥ ಗೌರವಕ್ಕೆ, ಅವರು ಕೊಟ್ಟಂಥ ಪ್ರೀತಿಗೆ ಎಲ್ಲೂ ಕೂಡ ಕಳಂಕ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅವ್ರ ಮುಖದಲ್ಲಿ ನಗುನೇ ಕಾಣ್ತಿಲ್ಲ. ನೋಡಿದ್ರೆ ಇನ್ನೂ ಒಂದು 4-5 ದಿನ ಊಟನೇ ಮಾಡಿರಲಿಲ್ಲ, ಅಷ್ಟು ಸ್ವರ್ಗೋಗ್ಬಿಟ್ಟಿದ್ದಾರೆ. ಯಾಕಂದರೆ ಅವರಿಗೆ ಸಿಕ್ಕಂಥ ಜಯ, ಅವ್ರಿಗೆ ಸಿಕ್ಕಂಥ ವಿಜಯ, ಅವ್ರಿಗೆ ಸಿಕ್ಕಂಥ ಒಂದು ಸಂಭ್ರಮ ಅವರಿಗೆ ಆಚರಣೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಅವರಿಗೆ ಕೋಟಿ ಹಣ ಸಂಪಾದನೆ ಮಾಡ್ಬೋದು. ನನ್ನ ಲೆಕ್ಕಾಚಾರದ ಪ್ರಕಾರ ದಿನ ಒಂದೊಂದು ಫಂಕ್ಷನ್ ಇರುತ್ತೆ. 3 ಗಂಟೆ 4 ಗಂಟೆ ಸುಮಾರಿಗೆ ಅವರು ಒಂದು 5ರಿಂದ 6 ಲಕ್ಷ ಚಾರ್ಜ್ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಕನಕಪುರದಲ್ಲಿ ಒಂದು, ಚನ್ನಪಟ್ಟಣದಲ್ಲಿ ಒಂದು ಕಾರ್ಯಕ್ರಮ ಇದೆ. ಡಾಕ್ಟರ್ G. ಪರಮೇಶ್ವರ್ ಕೂಡ ಅವ್ರಿಗೆ ಮಾತುಕತೆ ಆಡುವಾಗ ಒಂದು ವಿಷಯವನ್ನು ನಾನು ಕೂಡ ಗಮನಿಸಿದೆ. ಅವರು ಕೂಡ ಸಿದ್ಧಾರ್ಥ ಕಾಲೇಜಿನ ಒಂದು ಫಂಕ್ಷನ್ಗೆ ತುಮಕೂರಿಗೆ ಕರೆಸುವಂಥ ಸಾಧ್ಯತೆ ಇದೆ, ಬರಬೇಕು, ನಾನು ಟೈಮ್ ಹೇಳ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರೆ, ಮತ್ತು ಒಂದು ಅರ್ಧ ಗಂಟೆ ಪ್ರೋಗ್ರಾಮ್ ಮಾಡಬೇಕು, ಮತ್ತು ಒಂದು ಅರ್ಧ ಗಂಟೆ ನಮ್ಮ ಕಾಲೇಜಿನ ಸುತ್ತಾಡಬೇಕು, ಯುವಕರಿಗೆ ಅಥವಾ ಈ ಕಾಲೇಜ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಇನ್ಸ್ಪಿರೇಷನ್ ಆಡುವಂಥ ಮಾತನ್ನು ಹಾಡಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಈ 1-2 ತಿಂಗಳ ಗಿಲ್ಲಿ ಬೇಸಿಗೆ ಕಾಲ, ಯಾವುದೋ ಒಂದು ಮಳೆ ಏನೂ ಇರಲ್ಲ. ಹಾಗಾಗಿ ಪ್ರತಿದಿನ ಕೂಡ ಒಂದು 2-3 ಫಂಕ್ಷನ್ ಒಪ್ಕೊಳ್ಳುವಂಥ ಸಾಧ್ಯತೆ ಇದೆ. ಅವರಿಗೆ ಒಂದು ತಿಂಗಳಲ್ಲಿ ಒಂದು 4-5 ಕೋಟಿ ಹಣ ಬಂದರೂ ಬರ್ಬೋದು ನನ್ನ ಲೆಕ್ಕಾಚಾರದ ಪ್ರಕಾರ. ಆದರೆ ಇವತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಂಥವರು ತುಂಬ ಜನ ಈ ಫೀಮೇಲ್ ಬ್ರ್ಯಾಂಡನ್ನು ಕರೆಸ್ತಾರೆ, ಸ್ಟಾರ್ಗಳನ್ನು ಕರೆಸ್ತಾರೆ. ಚಿನ್ನ ಅಂದ ಕೂಡ ಅದು ಮಹಿಳೆಯರ ಒಂದು ಸ್ವಾತಂತ್ರ್ಯ ಅಥವಾ ಅವರೊಂದು ಹಕ್ಕು ಅಂತ ಹೇಳ್ಬೋದು. ನೀವು ತಮ್ಮನ್ನ ಆಗಿರ್ಬೋದು, ಅಥವಾ ಈ ತೆಲುಗಿನ ಬೇರೆ ಬೇರೆ ನಟಿಯರಾಗಿರ್ಬೋದು, ನಮ್ಮ ಕನ್ನಡದ ರಚಿತಾರಾಮ್ ಆಗಿರ್ಬೋದು, ರಾಧಿಕಾ ಪಂಡಿತ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಸ್ಟಾರ್ ನಟಿಯರು ಕೂಡ ಬೇರೆ ಬೇರೆ ಒಂದು ಗೋಲ್ಡ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಾರೆ. ಆದರೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮೇಲ್ ಕ್ಯಾಂಡಿಡೇಟನ್ನ, ಮೇಲ್ ಸ್ಟಾರನ್ನು ಕರೆಸ್ಕೊಂಡು, ಅಂದರೆ ಬೇರೆ ಬೇರೆ ನಮ್ಮ ಶಿವಣ್ಣ ಅವರು ಕಲ್ಯಾಣ್ ಜ್ಯುವೆಲ್ಲರ್ಸ್ಗಿದ್ದಾರೆ. ಆದರೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಹಳ್ಳಿ ಸೊಗಡಿನ ಸ್ಟಾರನ್ನು ಒಂದು ದೊಡ್ಡ ಪ್ರತಿಷ್ಠಿತ ಸಂಸ್ಥೆಯಾದಂಥ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಕರೆಸಿ ಸರಿಸುಮಾರು 50 ಲಕ್ಷ ರೂಪಾಯಿಯಷ್ಟು ಸರಿಸುಮಾರು 50 ಲಕ್ಷ ರೂಪಾಯಿ ಮೊತ್ತದ ಚಿನ್ನದ ಚೈನನ್ನು ಗಿಫ್ಟ್ ನೀಡುವುದಿದೆಯಲ್ಲ, ಅದು ಅತ್ಯಂತ ಪ್ರತಿಷ್ಠೆ ಅಂತ ಹೇಳ್ಬೋದು. ಮತ್ತು ಅದು ಪಡೆದುಕೊಂಡಂಥ ನಟನೆಗೂ ಕೂಡ ಅದು ದೊಡ್ಡ ಗೌರವ ಅಂತ ಹೇಳ್ಬೋದು. ಹಾಗಾಗಿ ಈ ಗೌರವ, ಈ ಒಂದು ಸಂಭ್ರಮ ಎಲ್ಲಿ ತನಕ ಹೋಗಿ ನಿಲ್ಲತ್ತೆ, ಗಿಲ್ಲಿಯವರು ಇನ್ನು ಮುಂದೆ ಯಾರಿಗಾರು ಕೈ ಸಿಗುವಂಥ ಚಾನ್ಸಸ್ ಇದೆಯಾ, ಅಥವಾ ಅವರು ದೊಡ್ಡ ಮಟ್ಟದ ಒಬ್ಬ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅಥವಾ ಜನಪ್ರಿಯ ವ್ಯಕ್ತಿಯಾಗಿ ಮುಂದುವರಿಲಿಕ್ಕೆ ಇದು ದೊಡ್ಡ ಸಹಾಯವಾಗತ್ತೆಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಸ್ಪಷ್ಟ ಮಾಹಿತಿ ಸರ್ವಣ್ಣವರು ಕೊಡಬೇಕು. ಅಂದರೆ ಅದು ಗಿಫ್ಟ್ ಕೊಟ್ಟಿದ್ದ, ಅದು ಎಷ್ಟು ಲಕ್ಷ ರೂಪಾಯಿ ಮೊತ್ತದ ಒಂದು ಗಿಫ್ಟ್ ಆಗಿರುತ್ತೆ, ಮತ್ತು ಆ ಚೈನ್ ಸುಖ ಸುಮ್ಮನೆ ಹಾಕಿದ್ದ ಅಥವಾ ಅದು ನಿಜವಾಗಿ ಕೊಟ್ಟಿದ್ದ, ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಆದರೆ T.S. ಸರ್ವಣ್ಣವರು ಹೇಳಿದ ಪ್ರಕಾರ 20 ಲಕ್ಷ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ರು. 20 ಲಕ್ಷಕ್ಕೆ ಮತ್ತೊಂದು 20 ಲಕ್ಷ ಸೇರಿ ಚಿನ್ನದ ಆಭರಣವನ್ನು ಕೊಟ್ಟಿರ್ಬೋದು. ಯಾಕಂದರೆ 20 ಲಕ್ಷ ರನ್ನರಿಗೆ ಕೊಟ್ಟಾಗ ಅಂದರೆ ರಕ್ಷಿತ್ ಶೆಟ್ಟಿ ಕೊಟ್ಟಿರುವಾಗ ವಿನ್ನರ್ ಆದವರಿಗೆ ಆ 20 ಲಕ್ಷಕ್ಕಿಂತ ಜಾಸ್ತಿ ಕೊಡಬೇಕಾಗತ್ತೆ, ಅಥವಾ ಅದೊಂದು ಗೌರವ ಆಗುತ್ತೆ. ಜೊತೆಗೆ ಯಾವುದಾದ್ರೂ ಬಿಗ್ ಬಾಸ್ ಸ್ಪರ್ಧೆಯನ್ನು ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದಾಗ ಅವ್ರಿಗೆ ಒಂದು 5 ಲಕ್ಷ 10 ಲಕ್ಷ ಕೊಡಲೇಬೇಕಾಗುತ್ತೆ. ನನಗೆ ತಿಳಿದ ಪ್ರಕಾರ ರಕ್ಷಿತ್ ಶೆಟ್ಟಿ ಅವರಿಗೆ, ಕಾವ್ಯ ಅವರಿಗೆ 5 ಲಕ್ಷ ಹೀಗೆ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಇದೆ. ಹಾಗಾಗಿ ಗಿಲ್ಲಿ ಅವರಿಗೆ 50 ಲಕ್ಷದ ಒಂದು ಚಿನ್ನದ ಬಹುಮಾನ ಕೊಟ್ಟಿದ್ದರಲ್ಲಿ ಆಶ್ಚರ್ಯವಿಲ್ಲ. ಆದರೆ ಒಂದು ಪ್ರತಿಭೆ ಯಾವ ಮಟ್ಟಿಗೆ ಬೆಳೆಯಬಹುದು ಎನ್ನುವುದಕ್ಕೆ ಗಿಲ್ಲಿ ನಮ್ಮ ಕಣ್ಮುಂದೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಉಳಿತಾರೆ. ಅದು ನೋಡಲಿಕ್ಕೆ ಖುಷಿ ಆಗುತ್ತೆ. ಒಬ್ಬನ ಮೈ ಮೇಲೆ ವರ್ತೂರ್ ಪ್ರಕಾಶ್ ಒಬ್ಬ ಚಿನ್ನವನ್ನು ಹಾಕೊಂಡು ಬಿಗ್ ಬಾಸ್ಗೆ ಎಂಟ್ರಿ ಹಾಕಿದ್ರು, ಮತ್ತು ಗೋಲ್ಡ್ ಸುರೇಶ್ ಅನ್ನುವಂಥ ವ್ಯಕ್ತಿ ಕೂಡ ಚಿನ್ನವನ್ನು ಹಾಕೊಂಡು ಮೆರೆದಿದ್ದಾದರೆ, ಬಿಗ್ ಬಾಸಿಗೆ ಬಂದು ಗೆದ್ದು ಚಿನ್ನವನ್ನು ಹಾಕೊಂಡು ಮೆರೆಯೋದಿದೆಯಲ್ಲ, ಅದು ಒಬ್ಬ ನಿಜವಾದ ಪ್ರತಿಷ್ಠೆ. ನೀವು ಹೊರಗಡೆ ಚಿನ್ನವನ್ನು ಹಾಕೊಂಡು ಅದನ್ನು ತೋರಿಸ್ಕೊಂಡು ಬಿಗ್ ಬಾಸಿಗೆ ಬರೋದು ಬೇರೆ, ಆದರೆ ಬಿಗ್ ಬಾಸನ್ನು ಗೆದ್ದು ಅಂಥದೇ ಒಂದು ಚಿನ್ನವನ್ನು ಸಂಪಾದನೆ ಮಾಡಿ ಜನರಿಗೆ ತೋರಿಸೋದಿದೆಯಲ್ಲ, ಅದು ನಿಜವಾದ ಪ್ರತಿಭೆ. ಈ ಪ್ರತಿಭೆಗೆ ಇನ್ನಷ್ಟು ಗೌರವ ಸಿಗಲಿ, ಇನ್ನಷ್ಟು ಜಯ ಸಿಗಲಿ, ಮತ್ತು ತುಂಬ ಜನರಿಗೆ ಇನ್ಸ್ಪೈರ್ ಆಗಲಿ, ಮತ್ತು ಈ ಸೌಮ್ಯ ಸ್ವಭಾವ, ಈ ಒಂದು ತಗ್ಗಿ ಬಗ್ಗಿ ನಡೆಯುವಂಥ ಒಂದು
ಒಂದು ಮಾನವೀಯತೆ, ಒಂದು ಬಿಹೇವಿಯರ್ ಹೀಗೆ ಮುಂದುವರೆದ್ರೆ ಅದು ತುಂಬ ಜನರಿಗೆ, ಕೋಟ್ಯಾಂತರಿಗೆ ಅಥವಾ ಲಕ್ಷಾಂತರ ಯುವಕರಿಗೆ ಮಾದರಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ವಿಡಿಯೋ ಮಾಡುವಾಗ ನಮಗೆ ಸ್ವಲ್ಪ ತುಂಬಾ ಖುಷಿಯಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.